ಸಮೀರ್ ಎಂಡಿ ನಿರೀಕ್ಷಣಾ ಜಾಮೀನು ಮಂಜೂರಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳ್ತಂಗಡಿ ಠಾಣೆಗೆ ಸಮೀರ್ ಹಾಜರಾಗೋ ಸಾಧ್ಯತೆ ಇದೆ. ಧರ್ಮಸ್ಥಳ ಠಾಣೆ ಕೇಸ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆ. ಕಾರಣ ಧರ್ಮಸ್ಥಳ ಠಾಣೆಗೆ ಬರೋದಕ್ಕಾಗೋದಿಲ್ಲ, ನನಗೆ ಜೀವ ಬೆದರಿಕೆ ಇದೆ, ಅಪಾಯ ಇದೆ ಅನ್ನೋ ಅರ್ಥದಲ್ಲಿ ಈ ಯೂಟ್ಯೂಬರ್ ಎಂಡಿ ಸಮೀರ್ ಪೊಲೀಸರಿಗೆ ಪತ್ರ ಬರೆದಿದ್ದು ನ್ಯಾಯಾಲಯದ ಗಮನಕ್ಕೆ ತಂದಿದ್ರಿಂದ ಸೊ ಬೆಳ್ತಂಗಡಿ ಠಾಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಈಗಾಗಲೇ ಷರತ್ತುಗಳನ್ನು ಹಾಕಿ ಸತ್ರ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಮತ್ತೆ ಹೀಗೆ ಅಪರಾಧ ಮಾಡೋ ಹಾಗಿಲ್ಲ, ಎಲ್ಲೂ ಕೂಡ ಹೋಗೋ ಹಾಗಿಲ್ಲ ಅಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯ ನಾಶ ಮಾಡುವಂತಿಲ್ಲ, ಅಗತ್ಯ ಇದ್ದರೆ ವಿಚಾರಣೆಗೆ ತನಿಖಾಧಿಕಾರಿಗಳ ಎದುರು ಹಾಜರಾಗಬೇಕು ಅಂತ ಷರತ್ತುಗಳನ್ನು ವಿಧಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಯೂಟ್ಯೂಬರ್ ಎಂಡಿ ಸಮೀರ್ ಇವತ್ತು ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆಯಾ? ಖಂಡಿತ ವಿಜಯ್, ಯೂಟ್ಯೂಬರ್ ಸಮೀರ್ ಎಂಡಿ ಇವತ್ತು ಬೆಳ್ತಂಗಡಿ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಆತನಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಆದರೆ ನೋಟಿಸ್ ಆತ ತಗೊಂಡಿರಲಿಲ್ಲ, ರಿಸೀವ್ ಮಾಡಿರಲಿಲ್ಲ. ಅದರ ನಂತರ ಪೊಲೀಸರು ಆತನನ್ನ ವಶಕ್ಕೆ ಪಡೆಯಲಿಕ್ಕೆ ಮುಂದಾಗಿದ್ರು. ಇದೊಂದು ಹೈ ಡ್ರಾಮಾ ನಡೆಯಿತು ನಿನ್ನೆ. ಅದರ ನಂತರ ಆತ ಹೋಗ್ಕೊಂಡು ಮಂಗಳೂರಿನ ಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿರುವಂತದ್ದು. ಅದು ಕೂಡ ಕಂಡೀಷನಲ್ ಜಾಮೀನು ಅಂತಾನೆ ಹೇಳ್ಬೋದು. ಆತ ಯಾವುದೇ ಎಲ್ಲೂ ಕೂಡ ಇಲ್ಲಿಂದ ಊರು ಬಿಟ್ಟು ಹೋಗುವ ಹಾಗಿಲ್ಲ, ವಿದೇಶಕ್ಕೆ ತೆರಳುವ ಹಾಗಿಲ್ಲ, ಮತ್ತೆ ಇದೇ ರೀತಿಯ ಅಪರಾಧವನ್ನ ಆತ ಮಾಡುವಂತಿಲ್ಲ. ಈ ರೀತಿಯ ಕಂಡೀಷನ್ಸ್ಗಳು ಮತ್ತೆ ಯಾವಾಗ ಪೊಲೀಸರು ಕರೀತಾರೆ, ವಿಚಾರಣಾಧಿಕಾರಿಗಳು ಕರೀತಾರೆ, ತನಿಖಾಧಿಕಾರಿಗಳು ಕರೀತಾರೆ, ಆವಾಗ ಬರಬೇಕು. ಈ ಎಲ್ಲ ಕಂಡೀಷನ್ಗಳನ್ನ ಮುಂದಿಟ್ಟು ಆತನಿಗೆ ಜಾಮೀನು ನೀಡಿರುವಂತದ್ದು. ಆದ್ರೆ ಈಗ ನೋಟಿಸ್ ಅಂತೂ ಕೊಟ್ಟಿದ್ದಾರೆ. ನೋಟಿಸ್ಗೆ ಆತ ಬಂದು ವಿಚಾರಣೆ ಹಾಜರಾಗಬೇಕು. ಇದೊಂದು ಸುಮೋಟೋ ಕೇಸ್ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಒಂದು 23 ನಿಮಿಷದ ಹಾಗೆ 23 ನಿಮಿಷ 52 ಸೆಕೆಂಡ್ಗಳ ಒಂದು AI ಟೂಲ್ ಉಪಯೋಗಿಸಿ ಒಂದು ವಿಡಿಯೋವನ್ನ ಆತ ಮಾಡಿರ್ತಾನೆ. ಈ ಒಂದು ಏನು ವಿಡಿಯೋ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿರುತ್ತೆ. ಅದರ ನಂತರ ಅದರ ಮೇಲೆ ಆಕ್ರೋಶ ಕೂಡ ವ್ಯಕ್ತ ಆಗುತ್ತೆ. ಯಾಕಂದ್ರೆ ಕಾಲ್ಪನಿಕ ವಿಷಯಗಳನ್ನ ಮುಂದಿಟ್ಕೊಂಡು ಆತ ಈ ಒಂದು ವಿಡಿಯೋವನ್ನ ಮಾಡಿದ್ದಾನೆ ಒಂದು ಆರೋಪ ಕೇಳಿಬಂತು. ಈಗ ಪೊಲೀಸರು ಕೂಡ ತಮ್ಮ FIR ಅಲ್ಲಿ ಅದನ್ನೇ ದಾಖಲಿಸಿದ್ದಾರೆ. ನ್ಯಾಯಾಲಯಕ್ಕೆ ದೂರುದಾರ, ಅನಾಮಿಕ ದೂರುದಾರ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದ ಅದನ್ನ ಹೊರತುಪಡಿಸಿ ಕಾಲ್ಪನಿಕ ವಿಷಯಗಳನ್ನ ಆತ ಅದರಲ್ಲಿ ಸೇರಿಸಿ ಈ ಒಂದು ವಿಡಿಯೋವನ್ನ ಮಾಡಿದ್ದ. ಇದು ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ದೊಂಬಿ ಏಳಲು ಆತ ಪ್ರಚೋದನೆ ನೀಡಿದ್ದಾನೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆತನ ಮೇಲೆ FIR ದಾಖಲು ಮಾಡಲಾಗಿತ್ತು. ಅದಕ್ಕೆ ವಿಚಾರಣೆಗೆ ಆತ ಬರಬೇಕಾಗಿತ್ತು, ಆತ ಬಂದಿರಲಿಲ್ಲ. ಆದ್ರೆ ಇವತ್ತು ಆತ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಬರುವಂತಹ ನಿರೀಕ್ಷೆ ಇದೆ. ಒಂದು ವೇಳೆ ಆತ ಬಂದ್ರೆ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಯಾರು ಈ ರೀತಿಯ ಮಾಹಿತಿಗಳನ್ನು ಕೊಟ್ಟಿದ್ದು, ಯಾರು ನಿನ್ಗೆ ಈ ವಿಡಿಯೋ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದು, ಯಾಕೆ ಮಾಡಿದೆ, ಎಲ್ಲಿಂದ ಇನ್ಫಾರ್ಮೇಶನ್ ಬಂತು, ಯಾಕಂದ್ರೆ ದೂರುದಾರ ನೀಡಿದಂತಹ ಮಾಹಿತಿ ಹೊರತುಪಡಿಸಿ ಬೇರೆ ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಹಾಗೆ ದೂರುದಾರನ ಐಡೆಂಟಿಫಿಕೇಶನ್ ರಿವೀಲ್ ಮಾಡುವಂತಹ ಹಲವಾರು ಮಾಹಿತಿಗಳು ಆ ಒಂದು AI ವಿಡಿಯೋದಲ್ಲಿತ್ತು. ಈ ಎಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಆತನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಿಜಯ್, ಕಿರಣ್, ಈಗ ಇವತ್ತಿನ ವಿಚಾರಣೆ ಅದೇ ಈತ ಮಾಡಿದಂತಹ AI ವಿಡಿಯೋ, ಆ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿದಂತಹ ಒಂದಷ್ಟು ಅಪಪ್ರಚಾರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಸೀಮಿತನಾ, ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ? ಫಂಡಿಂಗ್ ಇರಬಹುದು, ಈತನ ಸಂಪರ್ಕದಲ್ಲಿ ಯಾರಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅದೆಲ್ಲದಕ್ಕೂ ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತಾ ಇವತ್ತಿನ ವಿಚಾರಣೆಯಲ್ಲಿ? ಖಂಡಿತ ಇಲ್ಲ ವಿಜಯ್. ಯಾಕಂದ್ರೆ ಇದು ಕೇವಲ ಈ ಒಂದು ಪ್ರಕರಣ ಅಂದ್ರೆ AI ವಿಡಿಯೋಗೆ ಸಂಬಂಧಪಟ್ಟಂತಹ ಪ್ರಕರಣವಾದ ಕಾರಣ ಪೊಲೀಸರು ಅದಕ್ಕೆ ಲಿಮಿಟ್ ಆಗಿರ್ತಾರೆ. ಆದ್ರೆ ಆತನ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ವಿದೇಶಿ ಫಂಡಿಂಗ್ ಆಗಿದೆ, ಆತನ ಲಿಂಕ್ಸ್ ಕೆಲವು ಸಂಘಟನೆಗಳೊಟ್ಟಿಗೆ ಇದಾವೆ, ಹಾಗೆ ಆತನ ಹಿಂದೆ ದೊಡ್ಡದೊಂದು ಪಡೆ ಇದೆ, ತುಂಬಾ ಆ ತರದ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದ್ವು. ಅದಕ್ಕೆಲ್ಲ ಆತನಿಗ ಕ್ವಶನ್ ಮಾಡಲಾಗುತ್ತೆ. ಆದ್ರೆ ಈಗಲ್ಲ. ಯಾಕಂತ ಹೇಳಿದ್ರೆ ಮುಂದೆ ಈ ಒಂದು ಏನಾದರೂ ಪ್ರಕರಣ ಅಥವಾ ಈ ತನಿಖೆ ಮುಂದುವರಿತ SIT ತನಿಖೆ ಮುಂದುವರೆದಂತೆ ಇವರನ್ನು ಕೂಡ ಪ್ರಶ್ನೆಗೆ ಅಂದ್ರೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ಈ ಎಲ್ಲಾ ಪ್ರಶ್ನೆಗಳು ಆತನ ಮುಂದೆ ಇಡುವಂತಹ ಸಂದರ್ಭ ಬರಬಹುದು. ಯಾಕಂದ್ರೆ SIT ಅಧಿಕಾರಿಗಳು ಒಂದು ಈಗ ದೂರುದಾರನ ಏನು ಆತ ಹೇಳಿದಂತಹ ಮಾಹಿತಿಗಳನ್ನು ಆಧರಿಸಿ ಈಗ ತನಿಖೆ ನಡೀತಾ ಇದೆ, ಸ್ಥಳ ಪರಿಶೋಧನೆ ಆಗಿದೆ, ಈಗ FSL ರಿಪೋರ್ಟ್ಗೆ ಕಾಯ್ತಾ ಇದ್ದಾರೆ. ಅದ ನಂತರ ಒಂದೊಂದೇ ಹಂತವಾಗಿ
ತನಿಖೆ ಮುಂದುವರೆದಂತೆ ಇವರು ಕೂಡ ಅದಕ್ಕೆ ಬರ್ತಾರೆ. ಯಾಕಂದ್ರೆ ಇವರು ಕೂಡ ಆ ಒಂದು ಪ್ರಕರಣದಲ್ಲಿ ಇವರು ಕೂಡ ಒಂದು ಶಾಮೀಲಾಗಿದ್ದಾರೆ. ಯಾಕಂದ್ರೆ ಅವರು ಕೂಡ ಅದಕ್ಕೆ ಬೂಸ್ಟ್ ಕೊಟ್ಟಂತವ್ರು, ಯಾಕಂದ್ರೆ ಆ ಒಂದು ಮಾಹಿತಿಯನ್ನು ಆಧರಿಸಿ ವಿಡಿಯೋ ಮಾಡಿದಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಇವರು ಮಾತ್ರ ಅಲ್ಲ, ಹಲವಾರು ಯೂಟ್ಯೂಬರ್ಸ್ಗಳು ಅವರನ್ನೆಲ್ಲ ವಿಚಾರಣೆಗೆ ಕರೆಯಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.